ನಮಸ್ಕಾರ. ಕನ್ನಡದ ವಾಹಿನಿ ವಿಸ್ಮಯವಾಣಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವರದಿ ಓದುತ್ತಿರುವುದು ವಿದುಷಿ ಸ್ವಾತಿ ಪಿ ಭರದ್ವಾಜ್. ವಿಜಯದಶಮಿಯ ಪವಿತ್ರ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಶ್ರೀರಾಯರ ಸೇವಾ ಕೇಂದ್ರವನ್ನು ಚನ್ನರಾಯಪಟ್ಟಣದಲ್ಲಿ ಉದ್ಘಾಟಿಸಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶ್ರೀಮತಿ ಕುಸುಮಾ ಬಾಲಕೃಷ್ಣರವರು ದೇಶದ ಯಾತ್ರಿಕರಿಗೆ ದೇವಾಲಯಗಳ ಪ್ರಯಾಣ ವ್ಯವಸ್ಥೆ, ರೂಮ್ ಬುಕಿಂಗ್, ಫ್ಲೈಟ್ ಟಿಕೆಟ್ ಹಾಗೂ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳನ್ನು ನೆರವೇರಿಸಲು ಈ ಕೇಂದ್ರವು ಸೇವೆ ಒದಗಿಸಲಿದ್ದು ಭಕ್ತರಿಂದ ಮೆಚ್ಚುಗೆ ಪಡೆಯಿತು. ಬೆಂಗಳೂರು ನಗರದ ಸ್ವಾತಂತ್ರ್ಯ ಯೋಧರ ನಗರ ಲಗ್ಗೆರೆಯಲ್ಲಿರುವ ಆರಾಧನಾ ನಿವಾಸದಲ್ಲಿ ಮುರಳಿ ಕೃಷ್ಣ ಎಲ್ ಅವರ ಮನೆಯಲ್ಲಿ ಕಳೆದ 21 ವರ್ಷಗಳಿಂದ ಬೊಂಬೆ ಹಬ್ಬವನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಲಾಗುತ್ತಿದೆ. ಮುಂದಿನ ಪೀಳಿಗೆಯ ಮಕ್ಕಳಿಗೆ ಸಂಸ್ಕೃತಿಯ ಪರಿಚಯ ಮಾಡಿಕೊಡುವುದರೊಂದಿಗೆ ಈ ಪರಂಪರೆಯನ್ನು ಮುಂದುವರೆಸುವ ಸಲುವಾಗಿ ಪ್ರತಿ ವರ್ಷ ವಿಶೇಷ ಬೊಂಬೆಗಳ ಅಲಂಕಾರವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಗಳವಾರ ಕೆಪಿಸಿಸಿ ಕಚೇರಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ರಾಜ್ಯದ ರಾಜಕೀಯ ಪರಿಸ್ಥಿತಿ ಹಾಗೂ ಪಕ್ಷದ ಚಟುವಟಿಕೆಗಳ ಕುರಿತು ಅವರು ವಿವರಿಸಿದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾ. ಬಿಆರ್ ಅಂಬೇಡ್ಕರ್ ದೀಕ್ಷಾ ಭೂಮಿ ಯಾತ್ರೆ ಅಂದರೆ ನಾಗಪುರಗೆ ಹೊರಡುವ ಬಸ್ಗೆ ಮಾನ್ಯ ಶಾಸಕರಾದ ಶ್ರೀ ಬಿಪಿ ಹರೀಶ್ ರವರು ಹರಿಹರದಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ವಿಜಯದಶಮಿ ಪ್ರಯುಕ್ತ ಇಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಸಾರ್ವಜನಿಕ ವಿಜಯದಶಮಿ ಸಮಿತಿಯ ವತಿಯಿಂದ ನಗರದ ರಾಮ್ ಅಂಡ್ ಕೋ ವೃತ್ತದಿಂದ ಬೃಹತ್ ಬೈಕ್ ರ್ಯಾಲಿ ಪ್ರಾರಂಭವಾಯಿತು. ಸುಮಾರು 200 ಬೈಕ್ಗಳು ಪಾಲ್ಗೊಂಡ ಈ ರ್ಯಾಲಿ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪಿಬಿ ರಸ್ತೆಯ ಬೀರಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ಸಮಾರೋಪಗೊಂಡಿತು. ತಿರುಪತಿ ವೆಂಕಟೇಶ್ವರ ರಥೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಯಾದವ ಸಮಾಜದ ಯುವ ಅಧ್ಯಕ್ಷರಾದ ಗಂಗಾಧರ ಯಾದವ್ ಅವರು ಭಾಗವಹಿಸಿ ಆಶೀರ್ವಾದ ಪಡೆದರು. ನವರಾತ್ರಿ ಅಂಗವಾಗಿ ಹಿರೇಕೆರೂರಿನ ದುರ್ಗಾದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ನೂರಾರು ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಹರಿಹರ ನಗರದ ಸೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಮಾನ್ಯ ಶಾಸಕರಾದ ಶ್ರೀ ಬಿಪಿ ಹರೀಶ್ ಅವರು ಭೇಟಿ ನೀಡಿ ತಾಯಿಯ ದರ್ಶನ ಹಾಗೂ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮುಖಂಡರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ದೀಕ್ಷಾ ಭೂಮಿ ಯಾತ್ರೆ ಭಕ್ತರನ್ನು ಹೊತ್ತೊಯ್ಯುತ್ತಾ ಮಹಾರಾಷ್ಟ್ರದ ನಾಗಪುರ ಕಡೆಗೆ ಪ್ರಯಾಣ ಬೆಳೆಸಿತು. ಯಾತ್ರಿಕರು ಸಂತೋಷದಿಂದ ಪಾಲ್ಗೊಂಡು ಅಂಬೇಡ್ಕರ್ ಅವರ ದೀಕ್ಷಾ ಭೂಮಿ ದರ್ಶನಕ್ಕೆ ಹರಿಹರದಿಂದ ಹೊರಟರು. ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಕಾರ್ಯಕ್ರಮವು ಅಕ್ಟೋಬರ್ 5ರಂದು ರಾಜಧಾನಿಯ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಅಭಿಯಾನದ ಪ್ರಚಾರದಲ್ಲಿ ಮಗ್ನವಾಗಿದ್ದಾಗ ವಚನ ಜ್ಯೋತಿ ಬಳಗದ ಬಸವ ಸಂಸ್ಕೃತಿ ಅಭಿಯಾನದ ಪುಟ ವಿಡಿಯೋ ಬಿಡುಗಡೆಗೊಂಡಿತು. ಈ ಚಿತ್ರವನ್ನು ಅಭಿಯಾನದ ನೇತೃತ್ವ ವಹಿಸಿರುವ ಪೂಜ್ಯರು ಹಾಗೂ ಸಮಾರೋಪದ ದಂಡನಾಯಕರು ಸೇನಾನಿಗಳಿಗೆ ವಚನ ಜ್ಯೋತಿ ಬಳಗದಿಂದ ಸಮರ್ಪಿಸಲಾಯಿತು. ಮೈಸೂರಿನ ತಾಯಿ ಚಾಮುಂಡೇಶ್ವರಿ ದೇವಿಗೆ ಹಿಂದೆಂದೂ ಕಾಣದಂತಹ ವಿಶೇಷ ಅಲಂಕಾರ ಮಾಡಲಾಗಿದ್ದು ಭಕ್ತರು ತಪ್ಪದೇ ದರ್ಶನ ಪಡೆದು ಆಶೀರ್ವಾದ ಪಡೆಯಬೇಕಾಗಿದೆ. ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಾ ಆಶೀರ್ವಾದ ಸದಾ ತಮ್ಮೆಲ್ಲರಿಗೂ ಮೇಲಿರಲಿ. ಅಭಿನವ ಶಂಕರಾಲಯ ಶಂಕರ ಮಠದಲ್ಲಿ ಇಂದು ಶರನ್ನವರಾತ್ರಿ ದುರ್ಗಾಷ್ಟಮಿ ಅಂಗವಾಗಿ ಶ್ರೀ ಶಾರದಾ ಪರಮೇಶ್ವರಿ ಅಮ್ಮನವರಿಗೆ ಶ್ರೀ ದುರ್ಗಾದೇವಿ ಅಲಂಕಾರ ಮಾಡಲಾಯಿತು. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದಾವಣಗೆರೆಯ ಡಾ. ಶಾಮನೂರು ಶಿವಶಂಕರಪ್ಪ ಅವರ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಕುಟುಂಬ ಸಮೇತ ಆಗಮಿಸಿ ಉಭಯ ಕುಶಲೋಪರಿ ವಿಚಾರಿಸಿದರು. ಇದೇ ಸಂದರ್ಭದಲ್ಲಿ ಸಂಸದೆಯಾದ ಡಾ. ಪ್ರಭಾ ಮಲ್ಲಿಕಾರ್ಜುನ ಹಾಗೂ ಕುಟುಂಬ ವರ್ಗ ಉಪಸ್ಥಿತರಿದ್ದರು. ದಸರಾ ಹಬ್ಬದ ಅಂಗವಾಗಿ ದಾವಣಗೆರೆಯ ನಗರದ ಹಳೆ ಪ್ರವಾಸಿ ಮಂದಿರದ ಬಳಿ ಪೂಜಾ ಸಾಮಗ್ರಿಗಳ ಬೆಲೆ ಏರಿಕೆ ಕಂಡುಬಂದಿದೆ. ಬೂದುಕುಂಬಳಕಾಯಿ ಒಂದು 200ರಿಂದ 300 ರು, ಸಾವಂತಿಗೆ ಹೂ 100 ರು, ಬಾಳೆಕಂಬ ಜೋಡಿ 20-30 ರು, ಚಂಡೆ ಹೂವು 50 ರು, ಮಾರಿಗೆ ಸೇರಿದಂತೆ ಅನೇಕ ಸಾಮಗ್ರಿಗಳ ಬೆಲೆ ಹೆಚ್ಚಾದರೂ ಜನರು ಖರೀದಿಗೆ ಮುಗಿಬಿದ್ದಿದ್ದರು. ದಸರಾ ಹಬ್ಬವನ್ನು ದಾವಣಗೆರೆಯ ಜನರು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ.
ಜಿಲ್ಲಾ ವರದಿಗಾರರ ಕೂಟದಲ್ಲಿ ಇಂದು ಸಡಗರ ಸಂಭ್ರಮದಿಂದ ಆಯುಧ ಪೂಜೆ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ದೇವಿಯ ಮೂರ್ತಿ, ಕ್ಯಾಮೆರಾ, ಲೋಗೋ, ಮೈಕ್ ಹಾಗೂ ಲ್ಯಾಪ್ಟಾಪ್ಗಳನ್ನು ಹೂವಿನಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಡ್ನಾಳ್ ವಿಶ್ವಕರ್ಮ ಮಹಾಸಂಸ್ಥಾನ ಪೀಠದ ಶಂಕರಾತ್ಮಾನಂದ ಸರಸ್ವತಿ ಸ್ವಾಮೀಜಿ ನೇತೃತ್ವದಲ್ಲಿ ಚನ್ನಗಿರಿಯಲ್ಲಿ ನಡೆದ ಸಭೆಯಲ್ಲಿ ವಿಶ್ವಕರ್ಮ ನಿಗಮ ಮಂಡಳಿಗೆ ಸರ್ಕಾರ ಅಧ್ಯಕ್ಷರನ್ನು ನೇಮಿಸಿದೆ, ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತವಾಯಿತು. ಜಾತಿ ಜನಗಣತಿಯಲ್ಲಿ ಹಿಂದೂ ಧರ್ಮ ವಿಶ್ವಕರ್ಮ ಜಾತಿ ಎಂದು ದಾಖಲಿಸುವಂತೆ ಸ್ವಾಮೀಜಿ ಕರೆ ನೀಡಿದರು. ದೇವರಗುಡ್ಡದ ಶ್ರೀಮಾತೆ ಸ್ವಾಮಿ ಕಾಣಿಕೋತ್ಸವ ಭಕ್ತಿಭಾವದಿಂದ ನೆರವೇರಿತು. ನಾಡಿನ ಬಂಗಾರದ ಗಿಂಡಿ, ನಾಡೆಲ್ಲ ಸಿರಿ ಸಂಪಾದಿತಾಳೆ ಪರಾಕ್ ಎಂಬ ಸಂಭ್ರಮದ ಘೋಷಣೆ ನಡುವೆ ಭಕ್ತರು ತಾಯಿ ತಂದೆ ಸ್ವಾಮಿಯ ಆಶೀರ್ವಾದ ಪಡೆದುಕೊಂಡರು. ಮೈಲಾರದ ಮೈಲಾರಲಿಂಗೇಶ್ವರ ದೇವಾಲಯದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಜರುಗಿಸಲಾಯಿತು. ಭಕ್ತರಿಗೆ ದೇವರ ದರ್ಶನಕ್ಕಾಗಿ ಬನ್ನಿ ಎಂದು ದೇವಸ್ಥಾನ ಸಮಿತಿ ಕರೆ ನೀಡಿದೆ. ಪ್ರಪಂಚ ಪ್ರಸಿದ್ಧ ಮೈಸೂರು ದಸರಾ ಕಾರ್ಯಕ್ರಮದ ಅಂಗವಾಗಿ ಅದ್ಭುತ ಡ್ರೋನ್ ಶೋ ಭಕ್ತರು ಹಾಗೂ ಪ್ರವಾಸಿಗರ ಮನಸೆಳೆಯಿತು. ಬೆಳಕು ಬಣ್ಣಗಳಿಂದ ಆಕರ್ಷಕವಾಗಿ ಮೈಸೂರಿನ ಆಕಾಶವನ್ನು ಅಲಂಕರಿಸಿದ ಈ ಶೋ ಜನರನ್ನು ಕಣ್ತುಂಬಿಕೊಂಡಿತು. ವಿಜಯದಶಮಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ವಿವಿಧ ಹಿಂದೂ ಸಂಘಟನೆಗಳ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಡಿಎಆರ್ ಪೆರೇಡ್ ಮೈದಾನದಿಂದ ಪೊಲೀಸ್ ಪಥ ಸಂಚಲನ ಆರಂಭವಾಯಿತು. ದಾವಣಗೆರೆಯ ಈ ಪಥ ಸಂಚಲನವು ಅರುಣ ವೃತ್ತ, ಹೊಂಡದ ವೃತ್ತ, ದುಗ್ಗಮ್ಮ ದೇವಸ್ಥಾನ, ಹಗೇದಿಬ್ಬ ವೃತ್ತ, ಕಾಳಿಕಾದೇವಿ ರಸ್ತೆ, ಚೌಕಿಪೇಟೆ ರಸ್ತೆ, ಹಸಬಾವಿ ವೃತ್ತ ಮತ್ತು ಮುಂತಾದ ಸ್ಥಳಗಳಿಗೆ ಮುಕ್ತಾಯವಾಯಿತು. ತ್ರಿಶೂಲ್, ತ್ರಿನೇತ್ರ, ಗೀತಾಂಜಲಿ ಮತ್ತು ಎಸ್ಎಸ್ ಮಾಲ್ ಚಿತ್ರಮಂದಿರಗಳಲ್ಲಿ ಇಂದು ಬಹುನಿರೀಕ್ಷಿತ ಕಾಂತಾರ ಪ್ರೀಮಿಯಂ ಶೋ ಭರ್ಜರಿಯಾಗಿ ಆರಂಭವಾಯಿತು. ಮುಂಜಾನೆಯ ಅಭಿಮಾನಿಗಳು ಬಂದು ಸಾಲಿನಲ್ಲಿ ನಿಂತು ಕಾದಿದ್ದು ಎಲ್ಲಾ ಚಿತ್ರಮಂದಿರಗಳು ಫುಲ್ ಹೌಸ್ ಆಗಿವೆ. ಭಾನುವಾರದವರೆಗೂ ಮುಂಗಡ ಟಿಕೆಟ್ ಬುಕಿಂಗ್ ಮುಗಿದಿದೆ. 71ನೇ ವನ್ಯಜೀವಿ ಸಪ್ತಾಹಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಚಾಲನೆ ನೀಡಿದರು. ಹುಲಿ, ಕೋತಿ, ನವಿಲುಗಳ ಸಾವು ನೋವು ತಂದಿದ್ದು ವನ್ಯಜೀವಿ ಸಂರಕ್ಷಣೆಯ ಜವಾಬ್ದಾರಿ ಹೆಚ್ಚಿಸಿದೆ ಎಂದು ಖಂಡ್ರೆ ಹೇಳಿದರು. ದೀಪಾವಳಿಯಲ್ಲಿ ಪಟಾಕಿ ಬದಲು ಹಸಿರು ಪಟಾಕಿ ಬಳಸಿ ಎಂದು ಅವರು ಮನವಿ ಮಾಡಿದರು. ಸಂಘ ಶತಾಬ್ದಿ ಹಾಗೂ ವಿಜಯದಶಮಿ ಅಂಗವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಂಕರಪುರಂ ವಿಭಾಗ ದೇವಗಿರಿ ಶಾಖೆ ಆಯೋಜಿಸಿದ್ದ ಪಥಸಂಚಲನದಲ್ಲಿ ಪ್ರತಿಪಕ್ಷ ನಾಯಕ ಶ್ರೀ ಆರ್ ಅಶೋಕ್ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ ಹಾಗೂ ನೂರಾರು ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 30ರಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ 87 ವರ್ಷದ ರತ್ನಮ್ಮ ಅವರು ಬೇಸರಗೊಂಡು ತುಂಗಭದ್ರಾ ನದಿ ಹತ್ತಿರ ಬಂದು ನದಿಗೆ ಬೀಳಲು ಯತ್ನಿಸಿದರು. ಈ ವೇಳೆ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಸೇವಾದಳ ಬ್ಲಾಕ್ ಅಧ್ಯಕ್ಷ ಅಫ್ತಾಬ್ ಅಹ್ಮದ್ ಅವರು ತಕ್ಷಣ ಮಾಹಿತಿ ನೀಡಿದ್ದು ಹರಿಹರ ನಗರ ಠಾಣೆಯ ಎಸ್ 276 ಕೋಟೇಶ್ ಹಾಗೂ 112 ಸಿಬ್ಬಂದಿ HC 11 ಗುತ್ಯಪ್ಪ, ಚಾಲಕ ನಾಗಪ್ಪ ಅವರ ಸಹಕಾರದಿಂದ ರತ್ನಮ್ಮ ಅವರನ್ನು ರಕ್ಷಣೆ ಮಾಡಲಾಗಿದೆ. ಬಳಿಕ ವಿಳಾಸ ಪತ್ತೆ ಮಾಡಿ ಮಗ ಶಿವಕುಮಾರ್ ಅವರೊಂದಿಗೆ ಮನೆಗೆ ಕಳಿಸಲಾಗಿದೆ. ಸ್ಪೇನ್ ದೇಶದ ರಾಜಧಾನಿಯಿಂದ ಪ್ರಪಂಚದ ವಿವಿಧ ಭಾಗಗಳ ಸಾಮಾಜಿಕ ಕಾರ್ಯಕರ್ತರು ಭಯೋತ್ಪಾದಕ ಇಸ್ರೇಲ್ ಮುತ್ತಿಗೆಯನ್ನು ತೆರವುಗೊಳಿಸಲು ತಮ್ಮ ಜೀವ ಪಣಕ್ಕಿಟ್ಟು ಬೋಟ್ ಮೂಲಕ ಗಾಜಾ ಕಡೆಗೆ ಹೊರಟು ದೃಶ್ಯ ಭಾರೀ ಚರ್ಚೆಗೆ ಕಾರಣವಾಗಿದೆ. ದಾವಣಗೆರೆ ನಗರದಲ್ಲಿ ನಡೆದ ಆಯುಧ ಪೂಜೆ ಕಾರ್ಯಕ್ರಮಗಳಲ್ಲಿ ಶಾಸಕರಾದ ಡಾ ಶಾಮನೂರು ಶಿವಶಂಕರಪ್ಪ ಹಾಗೂ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಭಾಗವಹಿಸಿ ಪೂಜೆ ಸಲ್ಲಿಸಿದರು. ಶ್ರೀಕಲ್ಲೇಶ್ವರ ಮಿಲ್ನಲ್ಲಿ ಆಯುಧ ಪೂಜೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಡಾ ಶಾಮನೂರು ಶಿವಶಂಕರಪ್ಪ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಪೂಜೆ ಸಲ್ಲಿಸಿದರು. ಯುವ ಮುಖಂಡ ಸಮರ್ಥ್ ಶಾಮನೂರು, ಕಾಂಗ್ರೆಸ್ ಮುಖಂಡರು, ಅಧಿಕಾರಿಗಳು ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು. ಇದು ಇಂದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ಮಯವಾಣಿ. ಇದು ಕನ್ನಡಿಗರ ಧ್ವನಿ. ವರದಿ ಓದಿದವರು ವಿದುಷಿ ಸ್ವಾತಿ ಪಿ ಭರದ್ವಾಜ್.